ಉರ್ವಸ್ತೂರಿನಲ್ಲಿ ಸುಮಾರು 80 ವರ್ಷಗಳ ಹಿಂದೆ ನಿರ್ಮಾಣವಾಗಿದ್ದ ರೇಡಿಯೋ ಪಾರ್ಕ್ ಅಲ್ಲಿನ ಆಸುಪಾಸಿನ ಹಿರಿಯ ನಾಗರಿಕರಿಗೂ ಮಕ್ಕಳಿಗೂ ಜನಸಾಮಾನ್ಯರಿಗೂ ಅನುಕೂಲಕರವಾಗಿತ್ತು. ಆದರೆ ಅದನ್ನು ಮೂಲೆಗುಂಪು ಮಾಡಿ ಅಲ್ಲಿ ಇತರ ಕಟ್ಟಡಗಳ ನಿರ್ಮಾಣವಾಗಿದೆ. ಸದ್ಯ ಈ ಪರಿಸರದಲ್ಲಿ ಎಲ್ಲಿಯೂ ಸುಸಜ್ಜಿತ ಪಾರ್ಕ್ ಇಲ್ಲದೆ ಇರುವುದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗಿದೆ ಎಂದು ರೇಡಿಯೋ ಪಾರ್ಕ್ ಸಂರಕ್ಷಣಾ ವೇದಿಕೆಯ ಉದಯ್ ಆಚಾರ್ ಹೇಳಿದರು. ಈ ಬಗ್ಗೆ ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪ್ರಸ್ತುತ ಸರ್ವೆ ನಂಬರ್ 126ರಲ್ಲಿ ಸುಮಾರು 60 ಸೆಂಟ್ಸ್ ಜಾಗವಿದ್ದು, ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಆ ಜಾಗದಲ್ಲಿ ನೂತನ ರೇಡಿಯೋ ಪಾರ್ಕ್ ಅಥವಾ ಸಾರ್ವಜನಿಕ ಪಾರ್ಕ್ ನಿರ್ಮಿಸಿ ಪರಿಸರದ ನಿವಾಸಿಗಳಿಗೆ ಹಾಗೂ ಪಕ್ಷಿಗಳಿಗೆ ಅನುಕೂಲ ಮಾಡಿಕೊಡಬೇಕೆಂದು ವಿನಂತಿಸಿದರು. ಮುಂಚೆ ನಮ್ಮ ಉರ್ವಸ್ಟೂರ್ನಲ್ಲಿ ಒಂದು ರೇಡಿಯೋ ಪಾರ್ಕ್ ಅಂತ ಒಂದಿತ್ತು. ಈಗ ಅದನ್ನು ತೆಗೆದು ಬೇರೆ ಅಲ್ಲಿ ಕಟ್ಟಡಗಳ ನಿರ್ಮಾಣಗಳು ಆಗಿವೆ. ಸೊ ಈಗ ನಮ್ಮ ಒಂದು ಬೇಡಿಕೆ ಏನಂತ ಹೇಳಿದರೆ, ನಮ್ಮ ಪ್ರದೇಶದಲ್ಲಿ ಒಂದು ಸುಸಜ್ಜಿತವಾದಂತಹ ಒಂದು ಪಾರ್ಕ್ ನಿರ್ಮಾಣ ಆಗಬೇಕು ಅಂತೇಳಿ. ಯಾಕೆಂದರೆ ಅಲ್ಲಿ ಮುಂಚೆ ಬಹಳಷ್ಟು ಈ ವಯೋವೃದ್ಧರು ಮತ್ತು ಮಕ್ಕಳು, ಗೃಹಿಣಿಯರು ಇವರೆಲ್ಲರೂ ಬಂದು ಒಂದು ಒಟ್ಟಿಗೆ ಸೇರಿಕೊಂಡು ಒಂದೊಳ್ಳೆ ಆ್ಯಕ್ಟಿವಿಟೀಸ್ ಎಲ್ಲ ಆಗ್ತಾಯಿತ್ತು. ಬಟ್ ಇದೀಗ ಕಂಪ್ಲೀಟ್ಲಿ ನಿಂತು ಹೋಗಿದೆ ಅಲ್ಲಿ. ಸೊ ಅದನ್ನೊಂದು ಪುನರುಜ್ಜೀವನ ಮಾಡಬೇಕು ಅಂತ ಹೇಳೋ ನಿಟ್ಟಿನಲ್ಲಿ ನಾವು ಸುಮಾರು ಒಂದು ವರ್ಷದಿಂದ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಆದರೆ ಎಲ್ಲ ಸಂಬಂಧಪಟ್ಟ ನಮ್ಮ ಎಲ್ಲ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆಲ್ಲ ನಾವು ಮನವಿಯೆಲ್ಲ ಕೊಟ್ಟಿದ್ದೇವೆ, ಅಲ್ಲಿ ಒಂದು ಪಾರ್ಕ್ ಆಗಬೇಕು ಅಂತೇಳಿ. ಯಾಕೆಂದರೆ ಸುತ್ತಮುತ್ತ ಪ್ರದೇಶದಲ್ಲಿ ಎಲ್ಲಿಯೂ ಕೂಡ ನಮ್ಮಲ್ಲಿ ಒಂದು ಸುಸಜ್ಜಿತವಾದಂತಹ ಒಂದು ಪಾರ್ಕ್ ಇಲ್ಲ. ನಮಗೆ ಮತ್ತೆ ಇರುವಂಥದ್ದು ಮಣ್ಣಗುಡ್ಡೆಯಲ್ಲಿ ಮತ್ತು ಕದ್ರಿಯಲ್ಲಿ. ಸೊ ದೊಡ್ಡ ಮಟ್ಟದ ಅಥವಾ ಒಂದು ತಕ್ಕ ಮಟ್ಟಿಗೆ ಆಗುವಂಥ ಯಾವುದೂ ಅಲ್ಲಿ ಇಲ್ಲ. ಮತ್ತು ಹೆಚ್ಚು ಕಡಿಮೆ ಒಂದು 1,000 ಮೇಲೆ ಮನೆಗಳಿವೆ ಆ ಪ್ರದೇಶದಲ್ಲಿ. ಮತ್ತು ಹೆಚ್ಚು ಕಡಿಮೆ ಎಲ್ಲ ಮನೆಗಳಲ್ಲಿ ಕೂಡ ವಯೋವೃದ್ಧರಿದ್ದಾರೆ. ಸಂಜೆ ಹೊತ್ತಾಗುವ ಮುಂಚೆ ನಮ್ಮ ರೇಡಿಯೋ ಪಾರ್ಕ್ ಇರುವಾಗ ಅಲ್ಲಿ ಎಲ್ಲರೂ ಬಂದು ಕೂತ್ಕೊಳ್ತಿದ್ರು. ತುಂಬ ವಯೋವೃದ್ಧರು ಬರ್ತಿದ್ರು, ಅಲ್ಲೆಲ್ಲ ಮಹಿಳೆಯರು ಬರ್ತಿದ್ರು, ಮಕ್ಕಳು ಬರ್ತಿದ್ರು. ಆದರೆ ಇವಾಗ ಏನಾಗ್ತಿದೆ ಅಂತ ಹೇಳಿದರೆ ಯಾರು ಒಟ್ಟಿಗೆ ಸೇರ್ತಾ ಇಲ್ಲ. ನಿಮಗೆ ಆ ವಾಯ್ಸ್ ಇದೆ, ನೀವು ಎಲ್ಲಾದರೂ ಒಂದು ಪ್ರೆಸ್ ಮೀಟಿಗೆ ಹೋಗುವಾಗ ಈ ಥರದ ಮ್ಯಾಟರ್ಗಳು ಬರುವಾಗ ಅಲ್ಲಿ ಕೇಳ್ಬೋದು. ನೀವು ಹೇಳ್ತೀರಿ ಎಲ್ಲ ಸ್ಮಾರ್ಟ್ ಸಿಟಿ ಬಗ್ಗೆ ಮಾತಾಡ್ತೀರಿ ಅಂತ ಹೇಳುವಾಗ ನೀವು ಆ ಪ್ರಶ್ನೆ ಹಾಕ್ಬೋದು. ದಯವಿಟ್ಟು ನಿಮ್ಮಲ್ಲಿ ನಮ್ಮೊಂದು ಕಳಕಳಿಯ ವಿನಂತಿ, ನೀವು ಇದರಲ್ಲಿ ಸ್ವಲ್ಪ ನಮಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿ. ನಮಗೆ ಎಲ್ಲಿಯೂ ಹಿರಿಯ ನಾಗರಿಕರಿಗೆ ಯಾವುದೇ ಒಂದು ಸ್ಥಳ ಕೂತ್ಕೊಳ್ಳಿಕ್ಕೆ ಹತ್ತಿರದಲ್ಲಿ ಇಲ್ಲ, ಸುಸಜ್ಜಿತವಾದದ್ದು. ಈಗ ಗುರುತಿಸಲ್ಪಟ್ಟಂತಹ ಸ್ಥಳ ಒಳ್ಳೆ ಉತ್ತಮವಾದ ಜಾಗ. ಅದನ್ನು ನಮ್ಮ ಈ ರೇಡಿಯೋ ಸಂರಕ್ಷಣಾ ವೇದಿಕೆಗೆ ಕೊಡಬೇಕು. ಅದಕ್ಕೆ ನೀವು ಪತ್ರಕರ್ತರು, ದೃಶ್ಯ ಮಾಧ್ಯಮದವರು ನಮಗೆ ಸಂಪೂರ್ಣ ಸಹಾಯ ಮಾಡಬೇಕು ಅಂತೇಳಿ ಕೇಳಿಕೊಳ್ಳುತ್ತಾ, ನಮ್ಮಂಥ ಹಿರಿಯರಿಗೆ ಮುಂದಕ್ಕೆ ಮಕ್ಕಳಿಗೆ ಪ್ರಯೋಜನ ಆಗುವಂಥ ರೀತಿಯಲ್ಲಿ ಅದನ್ನು ಪಾರ್ಕ್ ಮಾಡಿ ಸುಸಜ್ಜಿತವಾಗಿ ಸಮಾಜಕ್ಕೆ ನೀಡುವಂತಾಗಬೇಕು ಎನ್ನುವುದು ನಮ್ಮ. ಸುದ್ದಿಗೋಷ್ಠಿಯಲ್ಲಿ ರೇಡಿಯೋ ಪಾರ್ಕ್ ಸಂರಕ್ಷಣಾ ವೇದಿಕೆಯ ಸದಸ್ಯರು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, V4 ನ್ಯೂಸ್, ಮಂಗಳೂರು. ಮಂಗಳೂರಿನ ವಿಜಯ್ ಪಿಯು ಮಾಲ್ನಲ್ಲಿರುವ ಎಲ್ಇಡಿ ಝೋನ್ ಗ್ರಾಹಕರ ಅತ್ಯುತ್ತಮ ಸೇವೆಗೆ ಹೆಸರಾದ ವಿದ್ಯುತ್ ಉಪಕರಣಗಳ ಮಳಿಗೆ. ಹೆಸರಾಂತ ಬ್ರ್ಯಾಂಡ್ಗಳಾದ ಫಿಲಿಪ್ಸ್, ಮ್ಯಾಸ್ಕಾನ್, ಲಾಫೆಟ್, ಎಲ್ಇಡಿ ಲ್ಯೂಮ್ ಇನ್ನೂ ಅನೇಕ ಕಂಪನಿಗಳ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ನಮ್ಮಲ್ಲಿ ಆಕರ್ಷಕ ಕಡಿಮೆ ದರದಲ್ಲಿ ದೊರೆಯುತ್ತವೆ. ಆಕರ್ಷಕ ಅಲಂಕಾರಿಕ ತೂಗುದೀಪಗಳು, ಎಲ್ಇಡಿ ಶಾಂಡ್ಲಿಯರ್ಸ್, ವಾಲ್ ಲೈಟ್ಸ್, ಎಲ್ಇಡಿ ಮಿರರ್ಸ್, ವಾಟರ್ ಹೀಟರ್ಸ್, ಬಿಎಲ್ಡಿಸಿ ಫ್ಯಾನ್ಸ್, ಇದರೊಂದಿಗೆ ಕ್ರಾಂಪ್ಟನ್, ಆಟನ್ಬರ್ಗ್, ಓರಿಯಂಟ್ ಫ್ಯಾನ್ಸ್, ಎಒ ಸ್ಮಿತ್ ಪ್ಯೂರಿಫೈಯರ್ ಸ್ಪರ್ಧಾತ್ಮಕ ಬೆಲೆಯಲ್ಲಿ ದೊರೆಯುತ್ತವೆ. ನುರಿತ ತಜ್ಞರಿಂದ ಸರ್ವಿಸ್ ಕೂಡ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಶೋರೂಮ್ ಎಲ್ಇಡಿ ಝೋನ್ ಅನ್ನು ಸಂಪರ್ಕಿಸಿ.